ನಮಸ್ಕಾರ ಸ್ನೇಹಿತರೆ, ಡಿಜಿಟ್ ಕನ್ನಡಕ್ಕೆ ಸ್ವಾಗತ. ನಾನು ರವಿ. ಸ್ನೇಹಿತರೆ, ಸ್ಮಾರ್ಟ್ಫೋನ್ ಮಾರುಕಟ್ಟೆಯಲ್ಲಿ ತಲೆ ಎತ್ತಿ ಮೆರೆಯುತ್ತಿರುವಂತಹ ಒಂದು ಶೋಮಿ ಕಂಪನಿಗೆ ಸ್ಯಾಮ್ಸಂಗ್ ತನ್ನ ಎಂ ಸರಣಿಯ ಫೋನ್ಗಳ ಮೂಲಕ ಗರ್ಜಿಸಿದೆ. ಸ್ಯಾಮ್ಸಂಗ್ 5ನೇ ಫೆಬ್ರವರಿ 2019ರಂದು ಇದೇ ಎಂ ಸರಣಿಯ ಒಂದು ಗ್ಯಾಲಕ್ಸಿ M10 ಮತ್ತು ಗ್ಯಾಲಕ್ಸಿ M20 ಈ ಎರಡು ಫೋನ್ಗಳನ್ನ ಸ್ನೇಹಿತರೆ ಬಿಡುಗಡೆ ಮಾಡಿತ್ತು. ಸೊ ಈಗ ಶೋಮಿಯ ಬಜೆಟ್ ಫೋನ್ಗಳಿಗೆ ಅಡ್ಡಲಾಗಿ ಸ್ಯಾಮ್ಸಂಗ್ ಕಂಪನಿ ನಿಂತ್ಕೊಂಡಿದೆ. ಈಗ ಶೋಮಿಯ ಹೆಚ್ಚು ನಿರೀಕ್ಷಿತ ಫೋನ್ ಆಗಿರುವಂತಹ ಒಂದು ರೆಡ್ಮಿ ನೋಟ್ 7 ಬಿಡುಗಡೆಗೆ ಮುಂಚೆ ಸ್ಯಾಮ್ಸಂಗ್ ತನ್ನ ಈ ಹೊಸ ಸ್ಯಾಮ್ಸಂಗ್ ಗ್ಯಾಲಕ್ಸಿ M30 ಬಿಡುಗಡೆ ಮಾಡ್ತಾ ಇದೆ. ಈ ರೀತಿಯ 10 ನೀವು ತಿಳಿದುಕೊಳ್ಳಲೇಬೇಕಾದ ಮಾಹಿತಿಯನ್ನು ಈ ಒಂದು ವಿಡಿಯೋದಲ್ಲಿ ನೋಡ್ತಾ ಇರಿ. ಇದೇ ರೀತಿಯ ಹೊಸ ವಿಡಿಯೋಗಳಿಗಾಗಿ ಡಿಜಿಟ್ ಕನ್ನಡ ಯೂಟ್ಯೂಬ್ ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಮತ್ತು ಪಕ್ಕದಲ್ಲಿರುವಂತಹ ಬೆಲ್ ಬಟನ್ನ ಪ್ರೆಸ್ ಮಾಡಿ. ಸ್ಯಾಮ್ಸಂಗ್ ಟ್ವಿಟರ್ ಮೂಲಕ ಗ್ಯಾಲಕ್ಸಿ M30 ಫೋನಿನ ಬಿಡುಗಡೆಯ ಮಾಹಿತಿಯನ್ನು ಬಹಿರಂಗಪಡಿಸಿದೆ. ಅಂದರೆ ಶೋಮಿಯ ಹೆಚ್ಚು ನಿರೀಕ್ಷಿತ ಫೋನ್ ಆಗಿರುವ ರೆಡ್ಮಿ ನೋಟ್ 7 ಬಿಡುಗಡೆಗೂ ಮುಂಚೆ ಸ್ಯಾಮ್ಸಂಗ್ ತನ್ನ ಈ ಹೊಸ ಸ್ಯಾಮ್ಸಂಗ್ ಗ್ಯಾಲಕ್ಸಿ M30 ಫೋನನ್ನು 27ನೇ ಫೆಬ್ರವರಿ 2019ರಂದು ಸಂಜೆ 6 ಗಂಟೆಗೆ ಬಿಡುಗಡೆ ಮಾಡಲಿದೆ. ಸ್ಯಾಮ್ಸಂಗ್ ಗ್ಯಾಲಕ್ಸಿ M30 ಸ್ಮಾರ್ಟ್ಫೋನ್ ನಿಮಗೆ 6.3 ಇಂಚಿನ HD+ ಸೂಪರ್ ಅಮೋಲೈಡ್ ಡಿಸ್ಪ್ಲೇ ಅಂದರೆ ಇದರ ಒಂದು ಇನ್ಫಿನಿಟಿ V ಡಿಸ್ಪ್ಲೇ ಜೊತೆಗೆ ಈ ಒಂದು ಫೋನ್ ಬರುತ್ತೆ. ಈ ಸ್ಮಾರ್ಟ್ಫೋನ್ ನಿಮಗೆ ಬಜೆಟ್ ರೇಂಜಲ್ಲಿ ಬರುವುದಾಗಿ ಅಂದರೆ ಅಂದಾಜು ಕೇವಲ 15,000 ರೂಪಾಯಿ ಒಳಗಡೆ ಬರುವ ಒಂದು ನಿರೀಕ್ಷೆ ಇದೆ. ಈ ಎಲ್ಲ ಮಾಹಿತಿ ಒಬ್ಬ ಟ್ವಿಸ್ಟರ್ ಮಾಡಿರುವಂತಹ ಒಂದು ಟ್ವಿಟರ್ ಮಾಹಿತಿಯ ಪ್ರಕಾರ ಈ ಒಂದು ಫೋನ್ ಈಗಾಗಲೇ ಲಭ್ಯ ಇರುವ ಮಾಹಿತಿಯ ಮೇರೆಗೆ ಹೋಲಿಸಿದರೆ ಈ ಒಂದು ಸ್ಪೆಕ್ ಶೀಟ್ ಸ್ನೇಹಿತರೆ ಒಂದು ಮಟ್ಟಿಗೆ ಸರಾಸರಿ ಅಂತಲೇ ಹೊಂದಾಣಿಕೆ ಆಯ್ತಾ ಇದೆ. ಗ್ಯಾಲಕ್ಸಿ M20 ಅಂತೆ ಈ ಹೊಸ ಗ್ಯಾಲಕ್ಸಿ M30 ಫೋನ್ ಸಹ ಸ್ನೇಹಿತರೆ Exynos 7904 SoC ಪ್ರೊಸೆಸರ್ ಒಂದಿಗೆ ಹೊಂದಿರುವುದಾಗಿ ಹೆಚ್ಚು ನಿರೀಕ್ಷೆ ಇದೆ. ಇದಕ್ಕೆ ಕಾರಣ ಈ ಪ್ರೊಸೆಸರ್ ಸ್ನೇಹಿತರೆ ಕಂಪನಿ ಹೊಸದಾಗಿ ಬಿಡುಗಡೆ ಮಾಡಿರುವ ಚಿಪ್ಸೆಟ್ ಆಗಿರುತ್ತೆ. ಸ್ಯಾಮ್ಸಂಗ್ ಗ್ಯಾಲಕ್ಸಿ M30 ಕೆಲ ವರದಿಗಳ ಮೂಲಕ ಒಟ್ಟಾರೆಯಾಗಿ 2 ವೇರಿಯಂಟ್ಗಳಲ್ಲಿ ಬರುವ ನಿರೀಕ್ಷೆ ಇದೆ. 4 ಮತ್ತು 6 GB ರ್ಯಾಮ್ ಮತ್ತು 64 ಮತ್ತು 128 GB ಸ್ಟೋರೇಜ್ ಜೊತೆಗೆ ಬರೋದಾಗಿ ನಿರೀಕ್ಷಿಸಲಾಗ್ತಾ ಇದೆ. ಈ ಹೊಸ ಫೋನಿನ ಮತ್ತೊಂದು ವಿಶೇಷತೆ ಏನಪ್ಪಾ ಅಂತಂದ್ರೆ ಸ್ನೇಹಿತರೆ ಈ ಒಂದು ಫೋನಲ್ಲಿ ಬರುವಂತಹ ಒಂದು 5000 mAh ನ ಒಂದು ಬ್ಯಾಟ್ರಿ. ಆದರೆ ಈ ಒಂದು ಫೋನ್ ಸ್ನೇಹಿತರೆ ಗ್ಯಾಲಕ್ಸಿ M20 ಅಂತೆ ಟೈಪ್ ಸಿ ಮತ್ತು ಟೈಪ್ ಸಿ ಪೋರ್ಟ್ ಮತ್ತು ಇದು ಫಾಸ್ಟ್ ಚಾರ್ಜಿಂಗ್ ಸಪೋರ್ಟ್ ಮಾಡುತ್ತಾ ಇಲ್ವಾ ಅನ್ನೋದನ್ನ ನಾವು ಕಾಯ್ದು ನೋಡಬೇಕಾಗಿದೆ. ಸ್ಯಾಮ್ಸಂಗ್ ಗ್ಯಾಲಕ್ಸಿ M30 ಫೋನಿನ ಹಿಂಭಾಗದಲ್ಲಿ ಟ್ರಿಪಲ್ ಕ್ಯಾಮ್ರಾ ಸೆಟಪ್ ನೀಡಲಾಗಿದೆ. ಅಲ್ಲದೆ ಇದರ ಫ್ರಂಟಲ್ಲಿ ಸ್ನೇಹಿತರೆ ನಾಚ್ ಡಿಸ್ಪ್ಲೇ ಅಲ್ಲಿ ನಿಮಗೆ 16 ಮೆಗಾ ಪಿಕ್ಸೆಲ್ನ ಒಂದು ಸೆಲ್ಫಿ ಕ್ಯಾಮ್ರಾ ಸಹ ನೀಡಲಾಗ್ತಾ ಇದೆ. ಇದರ ಹಿಂಭಾಗದಲ್ಲಿ ನೀಡಿರುವಂತಹ ಒಂದು ಟ್ರಿಪಲ್ ಕ್ಯಾಮ್ರಾ ಸ್ನೇಹಿತರೆ ನಿಮಗೆ 13 ಮೆಗಾ ಪಿಕ್ಸೆಲ್, 5 ಮೆಗಾ ಪಿಕ್ಸೆಲ್ ಮತ್ತು 5 ಮೆಗಾ ಪಿಕ್ಸೆಲ್ ಮಾದರಿಯಲ್ಲಿ ನಿರೀಕ್ಷಿಸಬಹುದು. ಇದರ ಸೆನ್ಸರ್ಗಳ ಪ್ರಕಾರ ಹೇಳಬೇಕಂದ್ರೆ ಸ್ನೇಹಿತರೆ 13 ಮೆಗಾ ಪಿಕ್ಸೆಲ್ ಮೇನ್ ಸೆನ್ಸರ್ ಕ್ಯಾಮ್ರಾ ಕೊಟ್ಟರೆ 5 ಮೆಗಾ ಪಿಕ್ಸೆಲ್ ವೈಡ್ ಆಂಗಲ್ ಮತ್ತು 5 ಮೆಗಾ ಪಿಕ್ಸೆಲ್ ಡೆಪ್ತ್ ಪೋರ್ಟ್ರೇಟ್ ಸೆನ್ಸರ್ನ ನೀಡಲಾಗಿದೆ. ಇದರ ಕೆಲ ಫಿಸಿಕಲ್ ಓವರ್ ವ್ಯೂ ಬಗ್ಗೆ ಹೇಳಬೇಕಂದ್ರೆ ಸ್ನೇಹಿತರೆ ಇದರ ಹಿಂಭಾಗದಲ್ಲಿ ಫಿಂಗರ್ ಪ್ರಿಂಟ್ ಸೆನ್ಸರ್ ಮತ್ತು ಫೇಸ್ ಅನ್ಲಾಕ್ ಫೀಚರ್ ಹೊಂದಿದ್ದು ಕ್ಯಾಮ್ರಾದ ಕೆಳಭಾಗದಲ್ಲಿ LED ಫ್ಲಾಶ್ ಲೈಟ್ ನೀಡಲಾಗಿದ್ದು 3.5mm ಆಡಿಯೋ ಜಾಕ್ ಸಹ ಈ ಒಂದು ಫೋನ್ನಲ್ಲಿ ನೀಡಲಾಗ್ತಾ ಇದೆ. ಸೊ ಸ್ನೇಹಿತರೆ ನೋಡಿದ್ರಲ್ಲ ಸ್ಯಾಮ್ಸಂಗ್ ಗ್ಯಾಲಕ್ಸಿಯ M30 ಒಂದು ಫೋನಿನ ನಾವು ನಿರೀಕ್ಷಿಸಬಹುದಾದ ಕೆಲವು ಸತ್ಯ ಮತ್ತು ನಾವು ಈಗಾಗಲೇ ಕೆಲವು ವರದಿಗಳ ಪ್ರಕಾರ ತಿಳಿದುಕೊಂಡಿರುವಂಥ ಮಾಹಿತಿ ಇವೆಲ್ಲ ಆಗಿದೆ. ಸೊ ಇದೇ ರೀತಿಯ ಒಂದು ಮಾಹಿತಿಗಳಿಗಾಗಿ ಸ್ನೇಹಿತರೆ ನೀವು ಡಿಜಿಟ್ ಕನ್ನಡ ಯೂಟ್ಯೂಬ್ ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಮತ್ತು ಫಾಲೋ ಮಾಡ್ತಾರೆ. ಜೊತೆಗೆ ಡಿಜಿಟ್ ಕನ್ನಡ ಫೇಸ್ಬುಕ್ ಪೇಜ್ನ ಫಾಲೋ ಮಾಡಿ. ಧನ್ಯವಾದ.